ಗೆಳೆಯರು, ತಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ವ್ಯಕ್ತಪಡಿಸುತ್ತಾ, ಇವತ್ತಿನ ಈ ದಿನ ಮೆಲುಕು ಹಾಕುವಂಥ ಒಂದು ದಿನ. ಸ್ವತಂತ್ರ ಭಾರತಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ವಿಚಾರಗಳು, ಸಮಸ್ಯೆಗಳು, ಸ್ವತಂತ್ರ ಪಡ್ತಕ್ಕಂಥ ನಿಟ್ಟಿನಲ್ಲಿ ಸಂಗ್ರಾಮ ಸಮಿತಿ ರಚನೆ ಮಾಡಿಕೊಂಡು ಬಹಳಷ್ಟು ಗಣ್ಯರು ತಮ್ಮ ಜೀವನವನ್ನು ತ್ಯಾಗ ಮಾಡಿ, ಬಲಿದಾನ ಮಾಡಿ ಸ್ವತಂತ್ರ ತಂದುಕೊಟ್ಟಂಥ ಈ ದಿನ ಹಿಂದಿನ ಮತ್ತು ಮುಂದಿನ ನೆನಪುಗಳನ್ನು ಮಾಡತಕ್ಕಂಥ ಮಹತ್ವವಾದಂಥ ಒಂದು ದಿನ ಇದೆ. ಸ್ವತಂತ್ರ ಪೂರ್ವದಲ್ಲಿ ಭಾರತ ದೇಶ ಸುಮಾರು 586 ರಾಜವಂಶರ ಕೈಯಲ್ಲಿ, ತದನಂತರ ಬ್ರಿಟಿಷರು, ಡಚ್ಚರು, ಮೊಘಲಿಗರು ಇವರೆಲ್ಲರೂ ದೇಶವನ್ನು ಸುಮಾರು 300 ವರ್ಷಗಳ ಕಾಲ ಆಳಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ಬಡತನ ಹೆಚ್ಚಿಗೆ ಆಗ್ತಕ್ಕಂಥ ರೀತಿಯಲ್ಲಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಸ್ವತಂತ್ರವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ದಿನ ಇದೆ. ಅವತ್ತಿನ ಸಂದರ್ಭದಲ್ಲಿ 32 ಕೋಟಿ ಜನಸಂಖ್ಯೆ, ವಿಶೇಷವಾಗಿ 80% ಗ್ರಾಮೀಣ ಪ್ರದೇಶ ಇರತಕ್ಕಂಥ ದೇಶ, ಒಂದು 20% ಪಟ್ಟಣ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಜನವಸತಿಗಳು. ಇಂಥ ದೇಶದ ಪರಿಸ್ಥಿತಿ ಅವತ್ತಿನ ದಿನಮಾನಗಳಲ್ಲಿ ಜನರು ಕತ್ತಲಲ್ಲಿ ಬದುಕ್ತಾ ಇದ್ದರು. ಆಹಾರದ ಕೊರತೆ, ಅಕ್ಷರ ಜ್ಞಾನದ ಕೊರತೆ, ಹಸಿರು ಕ್ರಾಂತಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದೇಶ ಸ್ವತಂತ್ರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾದರು. ಈ 78 ವರ್ಷಗಳ ಅವಧಿಯಲ್ಲಿ ಯಾವುದೇ ಒಂದು ದೇಶ ಸಮೃದ್ಧಿಯಾಗಿ ದೇಶ ಬೆಳಿಬೇಕು, ದೇಶದ ಆರ್ಥಿಕತೆ, ಶಿಕ್ಷಣ ರಂಗ, ಕೃಷಿ ರಂಗ, ಸಂಶೋಧನಾ ರಂಗ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಅನೇಕ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಂಶೋಧಕರು, ಸಾಹಿತಿಗಳು, ಪಂಡಿತರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟು ಈ 78 ವರ್ಷಗಳ ಕಾಲ ದೇಶವನ್ನು ಒಂದು ಮಾದರಿಯ ದೇಶವಾಗಿ ಮತ್ತು ಆರ್ಥಿಕತೆಯಲ್ಲಿ ಬಲಾಢ್ಯತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿರೋದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಒಂದು ವಿಚಾರ. ಈ 78 ವರ್ಷಗಳ ಅವಧಿಯಲ್ಲಿ ಬಡತನ ರೇಖೆ ಕಡಿಮೆ ಆಗಿದೆ, ಅಕ್ಷರ ಜ್ಞಾನ ಹೆಚ್ಚಾಗಿದೆ, ಹಸಿರು ಕ್ರಾಂತಿ ಹೆಚ್ಚಾಗಿದೆ ಮತ್ತು ಸಾಮಾಜಿಕ ಪಿಡುಗುಗಳೇನಿದ್ದು ಅವೆಲ್ಲವೂ ಕೂಡ ಬದಲಾವಣೆಯಾಗಿ ಒಂದು ಬದಲಾವಣೆಯ ಪರಿವ ಈ 78 ವರ್ಷಗಳಲ್ಲಿ ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಸ ಯೋಜನೆಗಳು, ಆರ್ಥಿಕ ನೀತಿಗಳು, ಶೈಕ್ಷಣಿಕ ನೀತಿಗಳು, ಕೃಷಿ ನೀತಿಗಳು, ಆಹಾರ ನೀತಿಗಳು, ಇವೆಲ್ಲವೂ ಬದಲಾವಣೆಗಳನ್ನು ಮಾಡಿಕೊಂಡು ದೇಶದಲ್ಲಿ ಸಮೃದ್ಧಿಯಾದ ದೇಶವನ್ನು ಕಟ್ಟಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿ ಅನೇಕ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇನ್ನೂ ಪ್ರಪಂಚದಲ್ಲಿ ಬಹಳಷ್ಟು ಬದಲಾವಣೆ ಪ್ರಾರಂಭವಾಗಿದ್ದಾವೆ. ಈಗ ದೇಶದಲ್ಲಿ ತಾಂತ್ರಿಕ ಯುಗ ಪ್ರಾರಂಭ ಆಗಿದೆ,
ಆ ತಾಂತ್ರಿಕ ಯುಗದ ಜೊತೆಗೆ ಪೈಪೋಟಿಯಲ್ಲಿ ಕೂಡ ನಮ್ಮ ಜೀವನವನ್ನು ಇಂದಿನ ವಿದ್ಯಾರ್ಥಿಗಳು ಸಾಗಿಸಬೇಕಾದಂಥ ಅವಶ್ಯಕತೆ ಇದೆ. ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತರತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ. ಗುಣಮಟ್ಟದ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ, ಕೃಷಿ ಶಿಕ್ಷಣ, ಈ ರೀತಿ ಅನೇಕ ಮಾಡರ್ನೈಸ್ ವಿಚಾರಗಳನ್ನು ಇಟ್ಕೊಂಡು ದೇಶದಲ್ಲಿ ಬದಲಾವಣೆಗಳನ್ನು ತರತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಎದ್ದು ಕಾಣಿಸ್ತಾ ಇದೆ. ಒಂದು ಕಾಲದಲ್ಲಿ 31 ಕೋಟಿ ಜನಸಂಖ್ಯೆ, ಇವತ್ತು 146 ಕೋಟಿ ಮೇಲೆ ಜನಸಂಖ್ಯೆ ಆಗಿದೆ ಅಂತ ಅಂದಾಜು ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ದೇಶ, ಭಾಷೆ, ಜಾತಿ ಮತ್ತು ದೇಶದ ಅಭಿವೃದ್ಧಿ ಇವೆಲ್ಲವೂ ಕೂಡ ಇಂದಿನ ಯುವ ಪೀಳಿಗೆ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆಯೂ ಕೂಡ ಇದೆ. ಈಗಾಗಲೇ ಅನೇಕ ಗಣ್ಯರು ತಮ್ಮದೇ ಆದಂಥ ಕೆಲವೊಂದು ವಿಷಯಗಳನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು ದೇಶ, ರಾಜ್ಯ, ಜಿಲ್ಲೆ, ತಾಲೂಕು ಬದಲಾವಣೆ ಆಗಬೇಕಾದರೆ ಮೊದಲು ಜನರಲ್ಲಿ ಬದಲಾವಣೆಗಳು ಬರಬೇಕು. ಜನಸಾಮಾನ್ಯರಲ್ಲಿ ಇದು ನಮ್ಮ ದೇಶ, ನಮ್ಮ ನಾಡು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಎಂಬ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ದೇಶವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಭಾಳ ಇದೆ. ಮೊದಲನೇದ್ದು ನಾವು ಆರ್ಥಿಕತೆ ಅತಿ ಹೆಚ್ಚು ಒತ್ತು ಕೊಟ್ಟು ಮಾನವ ಸಂಪನ್ಮೂಲವನ್ನು ಹೆಚ್ಚಿಗೆ ಬೆಳವಣಿಗೆ ಮಾಡಿ ಮಾನವ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿ ಆಗಬೇಕಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಆರ್ಥಿಕವಾಗಿ ಬದಲಾವಣೆ ತರತಕ್ಕಂಥ ಹೊಸ ಯೋಜನೆಗಳನ್ನು ತರತಕ್ಕಂಥ ಪ್ರಯತ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಒಂದು ದೇಶ ಮುಂದುವರಿದ ದೇಶ ಆಗಬೇಕಾದರೆ ಮೊದಲನೇ ಚಿಂತನೆ ಅದು ಮಾಡಬೇಕು. ಎಲ್ಲಿ ಆರ್ಥಿಕತೆ ಬದಲಾವಣೆ ಆಗುತ್ತೆ ಅಲ್ಲಿ ದೇಶ ಅಭಿವೃದ್ಧಿ ಆಗೋದರಲ್ಲಿ ನಿಸ್ಸಂದೇಹ. ಕಳೆದ 78 ವರ್ಷಗಳ ಅವಧಿಯಲ್ಲಿ ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು 48 ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವತ್ತಿನ ಬಜೆಟ್ಗೂ ಇವತ್ತಿನ ಬಜೆಟ್ಗೂ ಬಹಳಷ್ಟು